ನಾಳೆ ಹುಕ್ಕೇರಿ ಪಟ್ಟಣ ಸಂಪೂರ್ಣವಾಗಿ ಬಂದ್ಗೆ ಕರೆ ನೀಡಿರುವಂತದ್ದು. ರೈತ ಸಂಘಟನೆಗಳಿಂದ ಹುಕ್ಕೇರಿ ಬಂದ್ಗೆ ಕರೆ ನೀಡಲಾಗಿದೆ. ನೀರಾವರಿ ಯೋಜನೆಯ ಅನುಷ್ಠಾನಕ್ಕೆ ಆಗ್ರಹಿಸಿ ಧರಣಿಯನ್ನು ನಡೆಸುವುದಕ್ಕೆ ಮುಂದಾಗಿರುವಂತದ್ದು. ಎರಡನೇ ದಿನವೂ ಕೂಡ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯಿಂದ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಹುಕ್ಕೇರಿಯ ಕೋರ್ಟ್ ವೃತ್ತ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಸರ್ಕಾರದಿಂದ ಸ್ಪಂದನೆ ಸಿಗದಂತಹ ಕಾರಣ ಬಂದ್ಗೆ ಕರೆ ನೀಡಲಾಗಿರುವಂತದ್ದು. ಚೂನಪ್ಪ ಪೂಜೇರಿಯಾಗಿ ರೈತ ಮುಖಂಡ ಇವರು ನಾಳೆ ಹುಕ್ಕೇರಿ ಪಟ್ಟಣ ಬಂದ್ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ. ಹೀಗೆ ಹಲವಾರು ಎಲ್ಲಾ ರೀತಿಯಿಂದ ಏನು ವ್ಯಾಪಾರಸ್ಥರಿದ್ರಿ, ದಯವಿಟ್ಟು ಹುಕ್ಕೇರಿ ತಾಲೂಕಿನಲ್ಲಿ ಸಂಪೂರ್ಣ ನೀರಾವರಿಗಾಗಿ 60 ವರ್ಷಗಳಿಂದ ನನ್ನ ರೈತ ದೇವರುಗಳಿಗೆ 60 ಹಳ್ಳಿಗಳ ವಂಚನೆಯಾಗಿ ಸಾಕಷ್ಟು ಕುಟುಂಬಗಳು ಇವತ್ತು ಬೀದಿಗೆ ಬಂದು ಆತ್ಮಹತ್ಯೆ ಮಾಡ್ಕೋತಕ್ಕಂತ ಸಂದರ್ಭ ಪ್ರಾರಂಭ ಆಗೈತಿ. ಅದಕ್ಕಾಗಿ ದಯವಿಟ್ಟು ಹುಕ್ಕೇರಿ ತಾಲೂಕಿನಲ್ಲಿ ಶಹರದಲ್ಲಿ ಇರ್ತಕ್ಕಂತ ಎಲ್ಲಾ ವ್ಯಾಪಾರಸ್ಥರು ತಾವು ಸ್ವಾಭಿಮಾನದಿಂದ ಅಭಿಮಾನದಿಂದ ನನ್ನ ರೈತ ದೇವರುಗಳ ಕಡೆ ರೊಕ್ಕಿದ್ದಪ್ಪ ಅಂದ್ರ ನಮ್ಮ ವ್ಯಾಪಾರ ಚಟುವಟಿಕೆ ಜಾಸ್ತಿ ಆಕತಿ, ಹೋಟೆಲ್ ನಡೀತಾವು ಮತ್ತು ಬೇರೆ ಬ್ಯಾಳಿಕಾಯಿ ವ್ಯಾಪಾರ ನಡೀತಿ, ಹಲವಾರು ಉದ್ಯೋಗ ನಡಲಿಕ್ಕೆ ಆ ರೈತ ದೇವರುಗಳು ಕಾರಣೀಭೂತರದಾರು. ಅವರು ಬೀದಿ ಒಳಗ್ ಕೂತು 2 ದಿನ ಆದ್ರೂ ಕೂಡ ಸರ್ಕಾರ ಲಕ್ಷಿಸಿಲ್ಲ. ಅವರಿಗೆ ಸಂಪೂರ್ಣ ನಾಳೆ ಹುಕ್ಕೇರಿ ಪಟ್ಟಣ ಸಂಪೂರ್ಣವಾಗಿ ಬಂದ್ಗೆ ಕರೆ ನೀಡಿರುವಂತದ್ದು. ರೈತ ಸಂಘಟನೆಗಳಿಂದ ಹುಕ್ಕೇರಿ ಬಂದ್ಗೆ ಕರೆ ನೀಡಲಾಗಿದೆ. ನೀರಾವರಿ ಯೋಜನೆಯ ಅನುಷ್ಠಾನಕ್ಕೆ ಆಗ್ರಹಿಸಿ ಧರಣಿಯನ್ನು ನಡೆಸುವುದಕ್ಕೆ ಮುಂದಾಗಿರುವಂತದ್ದು. ಎರಡನೇ ದಿನವೂ ಕೂಡ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯಿಂದ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಹುಕ್ಕೇರಿಯ ಕೋರ್ಟ್ ವೃತ್ತ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಸರ್ಕಾರದಿಂದ ಸ್ಪಂದನೆ ಸಿಗದಂತಹ ಕಾರಣ ಬಂದ್ಗೆ ಕರೆ ನೀಡಲಾಗಿರುವಂತದ್ದು. ಚೂನಪ್ಪ ಪೂಜೇರಿಯಾಗಿ ರೈತ ಮುಖಂಡ ಇವರು ನಾಳೆ ಹುಕ್ಕೇರಿ ಪಟ್ಟಣ ಬಂದ್ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ. ಹೀಗೆ ಹಲವಾರು ಎಲ್ಲಾ ರೀತಿಯಿಂದ ಏನು ವ್ಯಾಪಾರಸ್ಥರಿದ್ರಿ, ದಯವಿಟ್ಟು ಹುಕ್ಕೇರಿ ತಾಲೂಕಿನಲ್ಲಿ ಸಂಪೂರ್ಣ ನೀರಾವರಿಗಾಗಿ 60 ವರ್ಷಗಳಿಂದ ನನ್ನ ರೈತ ದೇವರುಗಳಿಗೆ 60 ಹಳ್ಳಿಗಳ ವಂಚನೆಯಾಗಿ ಸಾಕಷ್ಟು ಕುಟುಂಬಗಳು ಇವತ್ತು ಬೀದಿಗೆ ಬಂದು ಆತ್ಮಹತ್ಯೆ ಮಾಡ್ಕೋತಕ್ಕಂತ ಸಂದರ್ಭ ಪ್ರಾರಂಭ ಆಗೈತಿ. ಅದಕ್ಕಾಗಿ ದಯವಿಟ್ಟು ಹುಕ್ಕೇರಿ ತಾಲೂಕಿನಲ್ಲಿ ಶಹರದಲ್ಲಿ ಇರ್ತಕ್ಕಂತ ಎಲ್ಲಾ ವ್ಯಾಪಾರಸ್ಥರು ತಾವು ಸ್ವಾಭಿಮಾನದಿಂದ ಅಭಿಮಾನದಿಂದ ನನ್ನ ರೈತ ದೇವರುಗಳ ಕಡೆ ರೊಕ್ಕಿದ್ದಪ್ಪ ಅಂದ್ರ ನಮ್ಮ ವ್ಯಾಪಾರ ಚಟುವಟಿಕೆ ಜಾಸ್ತಿ ಆಕತಿ, ಹೋಟೆಲ್ ನಡೀತಾವು ಮತ್ತು ಬೇರೆ ಬ್ಯಾಳಿಕಾಯಿ ವ್ಯಾಪಾರ ನಡೀತಿ, ಹಲವಾರು ಉದ್ಯೋಗ ನಡಲಿಕ್ಕೆ ಆ ರೈತ ದೇವರುಗಳು ಕಾರಣೀಭೂತರದಾರು. ಅವರು ಬೀದಿ ಒಳಗ್ ಕೂತು 2 ದಿನ ಆದ್ರೂ ಕೂಡ ಸರ್ಕಾರ ಲಕ್ಷಿಸಿಲ್ಲ. ಅವರಿಗೆ ಸಂಪೂರ್ಣ ನಾಳೆ ಹುಕ್ಕೇರಿ ಪಟ್ಟಣ ಸಂಪೂರ್ಣವಾಗಿ ಬಂದ್ಗೆ ಕರೆ ನೀಡಿರುವಂತದ್ದು. ರೈತ ಸಂಘಟನೆಗಳಿಂದ ಹುಕ್ಕೇರಿ ಬಂದ್ಗೆ ಕರೆ ನೀಡಲಾಗಿದೆ. ನೀರಾವರಿ ಯೋಜನೆಯ ಅನುಷ್ಠಾನಕ್ಕೆ ಆಗ್ರಹಿಸಿ ಧರಣಿಯನ್ನು ನಡೆಸುವುದಕ್ಕೆ ಮುಂದಾಗಿರುವಂತದ್ದು. ಎರಡನೇ ದಿನವೂ ಕೂಡ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯಿಂದ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಹುಕ್ಕೇರಿಯ ಕೋರ್ಟ್ ವೃತ್ತ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಸರ್ಕಾರದಿಂದ ಸ್ಪಂದನೆ ಸಿಗದಂತಹ ಕಾರಣ ಬಂದ್ಗೆ ಕರೆ ನೀಡಲಾಗಿರುವಂತದ್ದು. ಚೂನಪ್ಪ ಪೂಜೇರಿಯಾಗಿ ರೈತ ಮುಖಂಡ ಇವರು ನಾಳೆ ಹುಕ್ಕೇರಿ ಪಟ್ಟಣ ಬಂದ್ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ. ಹೀಗೆ ಹಲವಾರು ಎಲ್ಲಾ ರೀತಿಯಿಂದ ಏನು ವ್ಯಾಪಾರಸ್ಥರಿದ್ರಿ, ದಯವಿಟ್ಟು ಹುಕ್ಕೇರಿ ತಾಲೂಕಿನಲ್ಲಿ ಸಂಪೂರ್ಣ ನೀರಾವರಿಗಾಗಿ 60 ವರ್ಷಗಳಿಂದ ನನ್ನ ರೈತ ದೇವರುಗಳಿಗೆ 60 ಹಳ್ಳಿಗಳ ವಂಚನೆಯಾಗಿ ಸಾಕಷ್ಟು ಕುಟುಂಬಗಳು ಇವತ್ತು ಬೀದಿಗೆ ಬಂದು ಆತ್ಮಹತ್ಯೆ ಮಾಡ್ಕೋತಕ್ಕಂತ ಸಂದರ್ಭ ಪ್ರಾರಂಭ ಆಗೈತಿ. ಅದಕ್ಕಾಗಿ ದಯವಿಟ್ಟು ಹುಕ್ಕೇರಿ ತಾಲೂಕಿನಲ್ಲಿ ಶಹರದಲ್ಲಿ ಇರ್ತಕ್ಕಂತ ಎಲ್ಲಾ ವ್ಯಾಪಾರಸ್ಥರು ತಾವು ಸ್ವಾಭಿಮಾನದಿಂದ ಅಭಿಮಾನದಿಂದ ನನ್ನ ರೈತ ದೇವರುಗಳ ಕಡೆ ರೊಕ್ಕಿದ್ದಪ್ಪ ಅಂದ್ರ ನಮ್ಮ ವ್ಯಾಪಾರ ಚಟುವಟಿಕೆ ಜಾಸ್ತಿ ಆಕತಿ, ಹೋಟೆಲ್ ನಡೀತಾವು ಮತ್ತು ಬೇರೆ ಬ್ಯಾಳಿಕಾಯಿ ವ್ಯಾಪಾರ ನಡೀತಿ, ಹಲವಾರು ಉದ್ಯೋಗ ನಡಲಿಕ್ಕೆ ಆ ರೈತ ದೇವರುಗಳು ಕಾರಣೀಭೂತರದಾರು. ಅವರು ಬೀದಿ ಒಳಗ್ ಕೂತು 2 ದಿನ ಆದ್ರೂ ಕೂಡ ಸರ್ಕಾರ ಲಕ್ಷಿಸಿಲ್ಲ. ಅವರಿಗೆ ಸಂಪೂರ್ಣ ನಾಳೆ ಹುಕ್ಕೇರಿ ಪಟ್ಟಣ ಸಂಪೂರ್ಣವಾಗಿ ಬಂದ್ಗೆ ಕರೆ ನೀಡಿರುವಂತದ್ದು. ರೈತ ಸಂಘಟನೆಗಳಿಂದ ಹುಕ್ಕೇರಿ ಬಂದ್ಗೆ ಕರೆ ನೀಡಲಾಗಿದೆ. ನೀರಾವರಿ ಯೋಜನೆಯ ಅನುಷ್ಠಾನಕ್ಕೆ ಆಗ್ರಹಿಸಿ ಧರಣಿಯನ್ನು ನಡೆಸುವುದಕ್ಕೆ ಮುಂದಾಗಿರುವಂತದ್ದು. ಎರಡನೇ ದಿನವೂ ಕೂಡ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯಿಂದ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಹುಕ್ಕೇರಿಯ ಕೋರ್ಟ್ ವೃತ್ತ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಸರ್ಕಾರದಿಂದ ಸ್ಪಂದನೆ ಸಿಗದಂತಹ ಕಾರಣ ಬಂದ್ಗೆ ಕರೆ ನೀಡಲಾಗಿರುವಂತದ್ದು. ಚೂನಪ್ಪ ಪೂಜೇರಿಯಾಗಿ ರೈತ ಮುಖಂಡ ಇವರು ನಾಳೆ ಹುಕ್ಕೇರಿ ಪಟ್ಟಣ ಬಂದ್ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ. ಹೀಗೆ ಹಲವಾರು ಎಲ್ಲಾ ರೀತಿಯಿಂದ ಏನು ವ್ಯಾಪಾರಸ್ಥರಿದ್ರಿ, ದಯವಿಟ್ಟು ಹುಕ್ಕೇರಿ ತಾಲೂಕಿನಲ್ಲಿ ಸಂಪೂರ್ಣ ನೀರಾವರಿಗಾಗಿ 60 ವರ್ಷಗಳಿಂದ
ನನ್ನ ರೈತ ದೇವರುಗಳಿಗೆ 60 ಹಳ್ಳಿಗಳ ವಂಚನೆಯಾಗಿ ಸಾಕಷ್ಟು ಕುಟುಂಬಗಳು ಇವತ್ತು ಬೀದಿಗೆ ಬಂದು ಆತ್ಮಹತ್ಯೆ ಮಾಡ್ಕೋತಕ್ಕಂತ ಸಂದರ್ಭ ಪ್ರಾರಂಭ ಆಗೈತಿ. ಅದಕ್ಕಾಗಿ ದಯವಿಟ್ಟು ಹುಕ್ಕೇರಿ ತಾಲೂಕಿನಲ್ಲಿ ಶಹರದಲ್ಲಿ ಇರ್ತಕ್ಕಂತ ಎಲ್ಲಾ ವ್ಯಾಪಾರಸ್ಥರು ತಾವು ಸ್ವಾಭಿಮಾನದಿಂದ ಅಭಿಮಾನದಿಂದ ನನ್ನ ರೈತ ದೇವರುಗಳ ಕಡೆ ರೊಕ್ಕಿದ್ದಪ್ಪ ಅಂದ್ರ ನಮ್ಮ ವ್ಯಾಪಾರ ಚಟುವಟಿಕೆ ಜಾಸ್ತಿ ಆಕತಿ, ಹೋಟೆಲ್ ನಡೀತಾವು ಮತ್ತು ಬೇರೆ ಬ್ಯಾಳಿಕಾಯಿ ವ್ಯಾಪಾರ ನಡೀತಿ, ಹಲವಾರು ಉದ್ಯೋಗ ನಡಲಿಕ್ಕೆ ಆ ರೈತ ದೇವರುಗಳು ಕಾರಣೀಭೂತರದಾರು. ಅವರು ಬೀದಿ ಒಳಗ್ ಕೂತು 2 ದಿನ ಆದ್ರೂ ಕೂಡ ಸರ್ಕಾರ ಲಕ್ಷಿಸಿಲ್ಲ. ಅವರಿಗೆ ಸಂಪೂರ್ಣ ನಾಳೆ ಹುಕ್ಕೇರಿ ಪಟ್ಟಣ ಸಂಪೂರ್ಣವಾಗಿ ಬಂದ್ಗೆ ಕರೆ ನೀಡಿರುವಂತದ್ದು. ರೈತ ಸಂಘಟನೆಗಳಿಂದ ಹುಕ್ಕೇರಿ ಬಂದ್ಗೆ ಕರೆ ನೀಡಲಾಗಿದೆ. ನೀರಾವರಿ ಯೋಜನೆಯ ಅನುಷ್ಠಾನಕ್ಕೆ ಆಗ್ರಹಿಸಿ ಧರಣಿಯನ್ನು ನಡೆಸೋದಕ್ಕೆ ಮುಂದಾಗಿರುವಂತದ್ದು. 2ನೇ ದಿನವೂ ಕೂಡ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯಿಂದ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಹುಕ್ಕೇರಿಯ ಕೋರ್ಟ್ ವೃತ್ತ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಸರ್ಕಾರದಿಂದ ಸ್ಪಂದನೆ ಸಿಗದಂತಹ ಕಾರಣ ಬಂದ್ಗೆ ಕರೆ ನೀಡಲಾಗಿರುವಂತದ್ದು. ಚೂನಪ್ಪ ಪೂಜೇರಿಯಾಗಿ ರೈತ ಮುಖಂಡ ಇವರು ನಾಳೆ ಹುಕ್ಕೇರಿ ಪಟ್ಟಣ ಬಂದ್ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ. ಹೀಗೆ ಹಲವಾರು ಎಲ್ಲಾ ರೀತಿಯಿಂದ ಏನು ವ್ಯಾಪಾರಸ್ಥರಿದ್ರಿ ದಯವಿಟ್ಟು ಹುಕ್ಕೇರಿ ತಾಲೂಕಿನಲ್ಲಿ ಸಂಪೂರ್ಣ ನೀರಾವರಿಗಾಗಿ 60 ವರ್ಷಗಳಿಂದ ನನ್ನ ರೈತ ದೇವರುಗಳಿಗೆ 60 ಹಳ್ಳಿಗಳ ವಂಚನೆಯಾಗಿ ಸಾಕಷ್ಟು ಕುಟುಂಬಗಳು ಇವತ್ತು ಬೀದಿಗೆ ಬಂದು ಆತ್ಮಹತ್ಯೆ ಮಾಡ್ಕೋತಕ್ಕಂತ ಸಂದರ್ಭ ಪ್ರಾರಂಭ ಆಗೈತಿ. ಅದಕ್ಕಾಗಿ ದಯವಿಟ್ಟು ಹುಕ್ಕೇರಿ ತಾಲೂಕಿನಲ್ಲಿ ಶಹರದಲ್ಲಿ ಇರ್ತಕ್ಕಂತ ಎಲ್ಲಾ ವ್ಯಾಪಾರಸ್ಥರು ತಾವು ಸ್ವಾಭಿಮಾನದಿಂದ ಅಭಿಮಾನದಿಂದ ನನ್ನ ರೈತ ದೇವರುಗಳ ಕಡೆ ರೊಕ್ಕಿದ್ದಪ್ಪ ಅಂದ್ರ ನಮ್ಮ ವ್ಯಾಪಾರ ಚಟುವಟಿಕೆ ಜಾಸ್ತಿ ಆಕತಿ, ಹೋಟೆಲ್ ನಡೀತಾವು ಮತ್ತು ಬೇರೆ ಬ್ಯಾಳಿಕಾಯಿ ವ್ಯಾಪಾರ ನಡೀತಿ, ಹಲವಾರು ಉದ್ಯೋಗ ನಡಲಿಕ್ಕೆ ಆ ರೈತ ದೇವರುಗಳು ಕಾರಣೀಭೂತರದಾರು. ಅವರು ಬೀದಿ ಒಳಗ್ ಕೂತು 2 ದಿನ ಆದ್ರೂ ಕೂಡ ಸರ್ಕಾರ ಲಕ್ಷಿಸಿಲ್ಲ. ಅವರಿಗೆ ಸಂಪೂರ್ಣ ನಾಳೆ ಹುಕ್ಕೇರಿ ಪಟ್ಟಣ ಸಂಪೂರ್ಣವಾಗಿ ಬಂದ್ಗೆ ಕರೆ ನೀಡಿರುವಂತದ್ದು. ರೈತ ಸಂಘಟನೆಗಳಿಂದ ಹುಕ್ಕೇರಿ ಬಂದ್ಗೆ ಕರೆ ನೀಡಲಾಗಿದೆ. ನೀರಾವರಿ ಯೋಜನೆಯ ಅನುಷ್ಠಾನಕ್ಕೆ ಆಗ್ರಹಿಸಿ ಧರಣಿಯನ್ನು ನಡೆಸೋದಕ್ಕೆ ಮುಂದಾಗಿರುವಂತದ್ದು. 2ನೇ ದಿನವೂ ಕೂಡ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯಿಂದ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಹುಕ್ಕೇರಿಯ ಕೋರ್ಟ್ ವೃತ್ತ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಸರ್ಕಾರದಿಂದ ಸ್ಪಂದನೆ ಸಿಗದಂತಹ ಕಾರಣ ಬಂದ್ಗೆ ಕರೆ ನೀಡಲಾಗಿರುವಂತದ್ದು. ಚೂನಪ್ಪ ಪೂಜೇರಿಯಾಗಿ ರೈತ ಮುಖಂಡ ಇವರು ನಾಳೆ ಹುಕ್ಕೇರಿ ಪಟ್ಟಣ ಬಂದ್ ಮಾಡೋದಕ್ಕೆ ಕರೆ ಕೊಟ್ಟಿದ್ದಾರೆ. ಹೀಗೆ ಹಲವಾರು ಎಲ್ಲಾ ರೀತಿಯಿಂದ ಏನು ವ್ಯಾಪಾರಸ್ಥರಿದ್ರಿ ದಯವಿಟ್ಟು ಹುಕ್ಕೇರಿ ತಾಲೂಕಿನಲ್ಲಿ ಸಂಪೂರ್ಣ ನೀರಾವರಿಗಾಗಿ 60 ವರ್ಷಗಳಿಂದ ನನ್ನ ರೈತ ದೇವರುಗಳಿಗೆ 60 ಹಳ್ಳಿಗಳ ವಂಚನೆಯಾಗಿ ಸಾಕಷ್ಟು ಕುಟುಂಬಗಳು ಇವತ್ತು ಬೀದಿಗೆ ಬಂದು ಆತ್ಮಹತ್ಯೆ ಮಾಡ್ಕೋತಕ್ಕಂತ ಸಂದರ್ಭ ಪ್ರಾರಂಭ ಆಗೈತಿ. ಅದಕ್ಕಾಗಿ ದಯವಿಟ್ಟು ಹುಕ್ಕೇರಿ ತಾಲೂಕಿನಲ್ಲಿ ಶಹರದಲ್ಲಿ ಇರ್ತಕ್ಕಂತ ಎಲ್ಲಾ ವ್ಯಾಪಾರಸ್ಥರು ತಾವು ಸ್ವಾಭಿಮಾನದಿಂದ ಅಭಿಮಾನದಿಂದ ನನ್ನ ರೈತ ದೇವರುಗಳ ಕಡೆ ರೊಕ್ಕಿದ್ದಪ್ಪ ಅಂದ್ರ ನಮ್ಮ ವ್ಯಾಪಾರ ಚಟುವಟಿಕೆ ಜಾಸ್ತಿ ಆಕತಿ, ಹೋಟೆಲ್ ನಡೀತಾವು ಮತ್ತು ಬೇರೆ ಬ್ಯಾಳಿಕಾಯಿ ವ್ಯಾಪಾರ ನಡೀತಿ, ಹಲವಾರು ಉದ್ಯೋಗ ನಡಲಿಕ್ಕೆ ಆ ರೈತ ದೇವರುಗಳು ಕಾರಣೀಭೂತರದಾರು. ಅವರು ಬೀದಿ ಒಳಗ್ ಕೂತು 2 ದಿನ ಆದ್ರೂ ಕೂಡ ಸರ್ಕಾರ ಲಕ್ಷಿಸಿಲ್ಲ. ಅವರಿಗೆ ಸಂಪೂರ್ಣ